ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 2ನೇ ತರಗತಿ ಗಣಿತದಲ್ಲಿ FE2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಮಕ್ಕಳ, ಇದು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಇರೋದ್ರಿಂದ ಕನ್ನಡ ಹಾಗೂ ಇಂಗ್ಲೀಷ್ ಮೀಡಿಯಂ ಇಬ್ಬರೂ ಸಹ ಇದನ್ನು ರೆಫರ್ ಮಾಡ್ಬೋದಾಗಿದೆ. ಫಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಆನ್ಸರ್ ಆಲ್ ದ ಕ್ವೆಶನ್ಸ್, ಅಬ್ಸರ್ವ್ ದ ಪಿಕ್ಚರ್ಸ್ ಕೇರ್ಫುಲಿ. ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ, ಚಿತ್ರಗಳನ್ನು ಗಮನವಿಟ್ಟು ನೋಡಿ. ಕ್ವೆಶನ್ ನಂಬರ್ 1 ನೋಡಿ ಮಕ್ಕಳ, ಕಂಪ್ಲೀಟ್ ದ ನಂಬರ್ ಚಾಲೆಂಜ್ ಅಂದರೆ ಸಂಖ್ಯಾ ಸವಾಲನ್ನು ಪೂರ್ಣಗೊಳಿಸಿ. ಈ ಹಂತದಲ್ಲಿ ಮಕ್ಕಳ ನಿಮಗೆ 4 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ. ಓಕೆನಾ? ನೋಡಿ, ರೈಟ್ ದ ನಂಬರ್ ಆಫ್ಟರ್ 38. ಕನ್ನಡದಲ್ಲಿ ನೋಡಿ, 38ರ ನಂತರದ ಸಂಖ್ಯೆಯನ್ನು ಬರೆಯಿರಿ. ಯಾವುದು ಮಕ್ಕಳ? ಆಫ್ಟರ್ 38 ಈಸ್ 39, ರೈಟ್? ಆಮೇಲೆ 38ರ ನಂತರದ ಸಂಖ್ಯೆ ಯಾವುದು ಮಕ್ಕಳ? 39 ಅಲ್ವಾ? ಸರಿಯಾದ ಉತ್ತರ 39, 39. ನೋಡಿ, ಈ ರೀತಿಯಾಗಿ ಬಿಟ್ಟಿರುವಂತಹ ಸ್ಥಳದಲ್ಲಿ ನೀವು 39 ಅಥವಾ 39 ಅಂತ ಬರೀಬೇಕು. ಆವಾಗ ನಿಮಗೆ 1 ಅಂಕ ಸಿಗುತ್ತೆ. ಓಕೆನಾ? ಪ್ರಶ್ನೆ ಬಿ ನೋಡಿ ಮಕ್ಕಳ, ರೈಟ್ ದ ನಂಬರ್ ಬಿಫೋರ್ 70. ಕನ್ನಡದಲ್ಲಿ 71ರ ಹಿಂದಿನ ಸಂಖ್ಯೆ ಯಾವುದು? ಯಾವ ನಂಬರ್ ಆದಮೇಲೆ 71 ಬರುತ್ತೆ ಮಕ್ಕಳ? 70 ಅಲ್ವಾ? 70. ಉತ್ತರವನ್ನು ನೋಡಿ, 70. ಬಿಫೋರ್ 71 ಈಸ್ 70, 70. ಓಕೆನಾ? ಕ್ವೆಶನ್ ನಂಬರ್ ಸಿ ನೋಡಿ, ಕಂಪ್ಲೀಟ್ ದ ನಂಬರ್ ಪ್ಯಾಟರ್ನ್. ಸಂಖ್ಯಾ ವಿನ್ಯಾಸವನ್ನು ಪೂರ್ಣಗೊಳಿಸಿ. ಇಲ್ಲಿ ಯಾವ ಸಂಖ್ಯೆಯನ್ನು ಕೊಟ್ಟಿದ್ದಾರೆ? 5, 10, 15, 20 ಡ್ಯಾಶ್ ಅಂತ ಕೊಟ್ಟಿದ್ದಾರಲ್ವಾ? 5, 10, 15, 20. ಮುಂದೆ ಡ್ಯಾಶಲ್ಲಿ ಏನು ಮಾಡಬೇಕು ಮಕ್ಕಳ? ಯಾವ ನಂಬರ್ ಬರುತ್ತೆ? 25 ಅಂದರೆ 25. ಕರೆಕ್ಟ್ ಅಲ್ವಾ? ನೋಡಿ, ಈ ರೀತಿಯಾಗಿ 25 ಅಂತ ನೀವು ಬರೀಬೇಕು. ಓಕೆ, ನೆಕ್ಸ್ಟ್ ನೋಡಿ, ಪ್ರಶ್ನೆ ಡಿನಲ್ಲಿ ರೈಟ್ 25 ಇನ್ ವರ್ಡ್ಸ್ ಅಂದರೆ 25ಅನ್ನು ಅಕ್ಷರಗಳಲ್ಲಿ ಬರೆಯಿರಿ. ನೋಡಿ ಮಕ್ಕಳ, ಇಂಗ್ಲೀಷಲ್ಲಿ 25 ಅಂತ ಬರೀಬೇಕು. ಅದೇ ರೀತಿ ಕನ್ನಡದಲ್ಲಿ 25. ಓಕೆನಾ? ನೆಕ್ಸ್ಟು ಪ್ರಶ್ನೆ 2ರಲ್ಲಿ ನೋಡಿ, ಅಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ಡೂ ಆ್ಯಸ್ ಡೈರೆಕ್ಟೆಡ್ ಅಂದರೆ ಚಿತ್ರವನ್ನು ಗಮನಿಸಿ, ಸೂಚನೆಯಂತೆ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಚಿತ್ರವನ್ನು ನೋಡಿ ಮಕ್ಕಳ, ಇಲ್ಲಿ ಶೇಪ್ಸನ್ನು ಅಬ್ಸರ್ವ್ ಮಾಡಿ. ಬಾಲ್ ಎಲ್ಲ ಇದೆ ಅಲ್ವಾ? ಬಾಲ್ ಎಲ್ಲ ಯಾವ ಶೇಪ್ ಇದೆ ಮಕ್ಕಳ? ರೌಂಡ್ ಶೇಪ್, ಸರ್ಕಲ್ ಶೇಪ್ ಅಲ್ವಾ? ಹಾಗೆಯೇ ರೆಡ್ ಕಲರಲ್ಲಿ ಒಂದು ವಸ್ತು ಇದೆ ನೋಡಿ, ಅದು ಯಾವ ಶೇಪಲ್ಲಿದೆ? ಟ್ರಯಾಂಗಲ್, ತ್ರಿಭುಜದ ಶೇಪಲ್ಲಿದೆ ಅಲ್ವಾ? ನೆಕ್ಸ್ಟು ಇಲ್ಲಿ ನೋಡಿ, ಸ್ಕ್ವೇರ್ ಅಂದರೆ ಚೌಕಾಕಾರದ ಶೇಪ್ ಸಹ ಇಲ್ಲಿದೆ. ನೆಕ್ಸ್ಟ್ ನೋಡಿ, ರೆಕ್ಟ್ಯಾಂಗಲ್, ಆಯತಾಕಾರದ ಶೇಪ್ ಸಹ ಇಲ್ಲಿದೆ ಅಲ್ವಾ? ಯಾವುದ್ಯಾವುದಿದೆ ಮಕ್ಕಳ? ಸರ್ಕಲ್, ಟ್ರಯಾಂಗಲ್, ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್. ಕನ್ನಡದಲ್ಲಿ ಹೇಳೋದಾದರೆ ಸರ್ಕಲ್ ಅಂದರೆ ವೃತ್ತಾಕಾರದಲ್ಲಿರುವಂಥದ್ದು, ಚೌಕಟ್ಟಾಗಿರುವಂತಹ ಮಾದರಿಯಾಗಿದೆ. ಹಾಗೆ ತ್ರಿಭುಜದ ಶೇಪ್ನಲ್ಲಿ ಸಹ ಇದೆ. ಇನ್ನೊಂದು ಆಯತಾಕಾರದಲ್ಲಿರುವಂತಹ ಶೇಪ್ಸು ಇಲ್ಲಿದೆ ಅಲ್ವಾ? ಮುಂದಿನ ಪ್ರಶ್ನೆಯನ್ನು ಓದ್ಕೊಂಡು ಹೋಗೋಣ. ಈಗ ಪ್ರಶ್ನೆ ಏನಲ್ಲಿ ನೋಡಿ, ಸರ್ಕಲ್ ಅ ಸರ್ಕಲ್ ಶೇಪ್ಡ್ ಆಬ್ಜೆಕ್ಟ್ ಅಂದರೆ ವೃತ್ತಾಕಾರದ ಒಂದು ವಸ್ತುವಿಗೆ ವೃತ್ತವನ್ನು ಹಾಕಿ. ಅಲ್ಲಿ ಏನೇನಿತ್ತು ಮಕ್ಕಳ? ಬಾಲ್ ಇತ್ತು, ಗಡಿಯಾರ ಇತ್ತು ಅಲ್ವಾ? ಆ ರೀತಿ ಇರೋದ್ರ ಮೇಲೆ ನೀವು ಒಂದು ಸರ್ಕಲ್ನ ಮಾಡಬೇಕು, ಕಲರ್ ಪೆನ್ಸಿಲಿಂದ ಅಥವಾ ನಾರ್ಮಲ್ ಪೆನ್ಸಿಲಿಂದ. ಓಕೆನಾ? ಪ್ರಶ್ನೆ ಬಿನಲ್ಲಿ ನೋಡಿ, ಪುಟ್ ಅ ರೈಟ್ ಮಾರ್ಕ್ ಆನ್ ಅ ಟ್ರಯಾಂಗಲ್ ಶೇಪ್ಡ್ ಆಬ್ಜೆಕ್ಟ್ ಅಂದರೆ ತ್ರಿಭುಜಾಕಾರದ ಒಂದು ವಸ್ತುವಿಗೆ ರೈಟ್ ಗುರುತನ್ನು ಹಾಕಿ, ಸರಿ ಗುರುತನ್ನು ಹಾಕಿ. ಎಕ್ಸಾಂಪಲ್ ನೋಡೋಣ. ನೋಡಿ ಮಕ್ಕಳ, ಇಲ್ಲಿ ಯೆಲ್ಲೋ ಕಲರ್ ಇರುವಂತಹ ಸರ್ಕಲ್ಗೆ ನಾನು ಸರ್ಕಲ್ ಮಾಡಿದ್ದೀನಿ. ಹಾಗೆ ರೆಡ್ ಕಲರ್ ಇರುವಂತಹ ಟ್ರಯಾಂಗಲ್ಗೆ ನಾನು ರೈಟ್ ಮಾರ್ಕನ್ನು ಹಾಕಿದ್ದೀನಿ. ಅದೇ ರೀತಿಯಾಗಿ ನೀವು ಸಹ ಮಾರ್ಕ್ ಮಾಡಬೇಕು. ಓಕೆನಾ? ನೆಕ್ಸ್ಟು ಪ್ರಶ್ನೆ ಸಿ ನೋಡಿ ಮಕ್ಕಳ, ಡ್ರಾ ಅ ರೆಕ್ಟ್ಯಾಂಗಲ್ ಆ್ಯಂಡ್ ಕಲರ್ ಇಟ್ ಅಂದರೆ ಒಂದು ಆಯತವನ್ನು ಬಿಡಿಸಿ ಅದಕ್ಕೆ ಬಣ್ಣ ಹಚ್ಚಿ. ನಾನು ಸುಮ್ಮನೆ ರಫ್ ಆಗಿ ತೋರಿಸಿದ್ದೀನಿ ಮಕ್ಕಳ.
ಈ ರೀತಿಯಾದಂತಹ ಒಂದು ಆಯತವನ್ನು ಬಿಡಿಸಿ ಅದಕ್ಕೆ ನಿಮಗೆ ಇಷ್ಟವಾದ ಕಲರ್ನ ನೀವು ಹಚ್ಚಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಕ್ವೆಶನ್ ನಂಬರ್ 3 ನೋಡಿ ಮಕ್ಕಳ. ಡ್ರಾ ಆ್ಯಂಡ್ ಐಡೆಂಟಿಫೈ ದ ಲೈನ್ಸ್. ಗೆರೆಗಳನ್ನು ಬಿಡಿಸಿ ಮತ್ತು ಗುರುತಿಸಿ. ಪ್ರಶ್ನೆ ಏನಲ್ಲಿ ನೋಡಿ. ಜಾಯಿನ್ ಪಿ ಆ್ಯಂಡ್ ಕ್ಯೂ ಫ್ರೀ ಹ್ಯಾಂಡ್ ಟು ಮೇಕ್ ಅ ಸ್ಟ್ರೇಟ್ ಲೈನ್. ಅಂದರೆ ಅಳತೆ ಪಟ್ಟಿಯನ್ನು ಬಳಸದೆ ಕೈಯಿಂದ ಪಿ ಮತ್ತು ಕ್ಯೂ ಚುಕ್ಕೆಗಳನ್ನು ಸೇರಿಸಿ ಸರಳ ರೇಖೆಯನ್ನು ರಚಿಸಿ. ಮಕ್ಕಳ ನೋಡಿ, ಈ ರೀತಿಯಾಗಿ ಬಿಂದುವಿನಿಂದ ಬಿಂದುಗೆ ಎಲ್ಲಿ ಪಾಯಿಂಟ್ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ನೆಕ್ಸ್ಟ್ ಪಾಯಿಂಟ್ ಎಂಡ್ ಆಗೋ ತನಕ ನೀವು ಫ್ರೀ ಹ್ಯಾಂಡಲ್ಲಿ ಒಂದು ರೇಖೆಯನ್ನು ಎಳಿಬೇಕು, ಸ್ಟ್ರೈಟ್ ಲೈನನ್ನು ಹಾಕಬೇಕು. ಓಕೆನಾ? ನೆಕ್ಸ್ಟು ಪ್ರಶ್ನೆ ಬಿ ನೋಡಿ ಮಕ್ಕಳ. ಸರ್ಕಲ್ ದ ಕರ್ವ್ಡ್ ಲೈನ್. ಅಂದ್ರೆ ವಕ್ರ ರೇಖೆಗೆ ವೃತ್ತವನ್ನು ಹಾಕಿ. ವಕ್ರ ರೇಖೆ ಯಾವುದು ಮಕ್ಕಳ? ಬೆಂಡ್ ಆಗಿರುವಂತಹ ರೇಖೆಯನ್ನು ವಕ್ರ ರೇಖೆಗಳು ಅಂತ ಕರಿತೀವಿ ಅಲ್ವಾ? ಕರ್ವ್ಡ್ ಲೈನ್ಸ್. ನೋಡಿ, ಇದು ನಿಮ್ಮ ಕರ್ವ್ಡ್ ಲೈನ್ ಅಥವಾ ವಕ್ರ ರೇಖೆ. ಇದಕ್ಕೆ ನೀವು ಪೆನ್ಸಿಲಲ್ಲಾಗಲಿ ಅಥವಾ ಕಲರ್ ಪೆನ್ಸಿಲಲ್ಲಾಗಲಿ ರೌಂಡ್ ಶೇಪನ್ನು ಮಾಡಬೇಕು. ಓಕೆನಾ? ಪ್ರಶ್ನೆ ಸಿ ನೋಡಿ ಮಕ್ಕಳ. ಡ್ರಾ ಒನ್ ಸ್ಲ್ಯಾಂಟಿಂಗ್ ಲೈನ್. ಒಂದು ಓರೆ ರೇಖೆಯನ್ನು ಬಿಡಿಸಿ. ಸ್ಲ್ಯಾಂಟಿಂಗ್ ಲೈನ್ ಮುಂಚೆ ಕಲ್ತಿದ್ರಲ್ವಾ ನೀವು? ನೋಡಿ, ಈ ರೀತಿಯಾಗಿ ಒಂದೇ ಒಂದು ರೇಖೆಯನ್ನು ನೀವು ಬಿಡಿಸಬೇಕು. ಅದನ್ನು ಸ್ಲ್ಯಾಂಟಿಂಗ್ ಲೈನ್ ಅಂತ ಕರಿತೀವಿ, ಓರೆ ರೇಖೆ. ಓಕೆನಾ ಮಕ್ಕಳ? ನೆಕ್ಸ್ಟು ಪ್ರಶ್ನೆ 4 ನೋಡಿ. ಅಬ್ಸರ್ವ್ ಆ್ಯಂಡ್ ಸಾಲ್ವ್. ಗಮನಿಸಿ ಹಾಗೂ ಬಿಡಿಸಿ. ಇಲ್ಲಿ ನಿಮಗೆ 4 ಪ್ರಶ್ನೆಗಳಿರುತ್ತೆ ಮಕ್ಕಳ. ಕರೆಕ್ಟಾಗಿರುವಂತಹ ಉತ್ತರವನ್ನು ಬರೆದಾಗ ನಿಮಗೆ ತಲಾ 1 ಅಂಕದಂತೆ ಸಿಗ್ತಾ ಹೋಗುತ್ತೆ. ಪ್ರಶ್ನೆ ಎ ನೋಡಿ. ಅಬ್ಸರ್ವ್ ದ ಪಿಕ್ಚರ್ ಆ್ಯಂಡ್ ರೈಟ್ ದ ಟೆನ್ಸ್ ಆ್ಯಂಡ್ ಒನ್ಸ್. ಚಿತ್ರವನ್ನು ಗಮನಿಸಿ ಹತ್ತುಗಳು ಮತ್ತು ಬಿಡಿಗಳನ್ನು ಬರೆಯಿರಿ. ಇಲ್ಲಿ ನೋಡಿ ಮಕ್ಕಳ, ಬಿಡಿಗಳು ಅಂತ ಹೇಳಿದ್ರೆ ಸಿಂಗಲ್ ಆಗಿ ಕ್ಯೂಬ್ಸ್ ಇದೆ ಅಲ್ವಾ, ಅದು ಬಿಡಿಗಳು. ಇದು ಒಂದು ಪಿಲ್ಲರ್ ಥರ 2 ಕೊಟ್ಟಿದ್ರಲ್ವಾ, ಅದು ಟೆನ್ಸ್ ಅಂದರೆ ಹತ್ತುಗಳು. ಟೆನ್ಸ್ ಎಷ್ಟಿದೆ ಮಕ್ಕಳ? ಅಂದರೆ ಹತ್ತುಗಳು ಎಷ್ಟಿದೆ? 2 ಅಲ್ವಾ? ನೋಡಿ, ಹತ್ತುಗಳು ಎಷ್ಟಿದೆ? 2. ಕರೆಕ್ಟ್. ಆಮೇಲೆ ಒನ್ಸ್ ಎಷ್ಟಿದೆ ಮಕ್ಕಳ? ನೋಡಿ, 1 2 3. ಎಷ್ಟಾಯಿತು ಒನ್ಸ್ ಈಗ? 3. ಬಿಡಿಗಳು 3 ಅಲ್ವಾ? ಹತ್ತುಗಳು 2, ಬಿಡಿಗಳು 3. ಈ ರೀತಿಯಾಗಿ ನೀವು ಬರಿಬೇಕು. ತುಂಬ ಸಿಂಪಲ್ಲಾಗಿ ಈಸಿ ಇದೆ ಮಕ್ಕಳ. ಅರ್ಥ ಮಾಡ್ಕೊಂಡು ಆರಾಮಾಗಿ ಬಿಡಿಸ್ಕೊಂಡು ಹೋಗ್ಬೋದು ಕ್ವೆಶನ್ ಪೇಪರ್ನ. ನೆಕ್ಸ್ಟು ನೋಡಿ ಕ್ವೆಶನ್ ಬಿ. ಕಂಪ್ಲೀಟ್ ದ ಅಡಿಷನ್. ಅಂದರೆ ಸಂಕಲನವನ್ನು ಪೂರ್ಣಗೊಳಿಸಿ. 13 + 4 13 + 4 ಎಷ್ಟು ಮಕ್ಕಳ? 13. 4 ಇಟ್ಕೊಳ್ಳಿ ನಿಂಬೆರಳಲ್ಲಿ. 13 ಆದಮೇಲೆ ನೆಕ್ಸ್ಟ್ ನಂಬರ್ 14, 15, 16, 17. ಎಷ್ಟು ಮಕ್ಕಳ? 13 ಆದಮೇಲೆ 14, 15, 16 ಹಾಗೂ 17. ಆನ್ಸರ್ ಏನು ಮಕ್ಕಳ? 17. ಓಕೆನಾ? ಸಾರಿ, 17. ನೆಕ್ಸ್ಟ್ ನೋಡಿ ಕ್ವೆಶನ್ ಸಿ. ಕಂಪ್ಲೀಟ್ ದ ನಂಬರ್ ಲೈನ್ ಜಂಪ್. ಅಂದರೆ ಸಂಖ್ಯಾ ರೇಖೆಯ ಜಿಗಿತವನ್ನು ಪೂರ್ಣಗೊಳಿಸಿ. ಇಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲಿ ನಂಬರ್ 12 ಅಂತ ಕೊಟ್ಟಿದ್ದಾರೆ, +5 ಅಂತ ಕೊಟ್ಟಿದ್ದಾರೆ ಅಲ್ವಾ ಮಕ್ಕಳ? 12 + 5 ಎಷ್ಟು ಮಕ್ಕಳ? ಆನ್ಸರ್ 17 ಅಲ್ವಾ? 5 + 2 7, 1 + 0 1. ರೈಟ್? ಟೋಟಲ್ ಎಷ್ಟಾಯಿತು ಮಕ್ಕಳ? ಆನ್ಸರ್ ಈಸ್ 17. ಈ ರೀತಿಯಾಗಿ ಇಲ್ಲಿ ಬರಿಬೇಕು ನೀವು. ನೋಡಿ, ಈ ರೀತಿಯಾಗಿ 12 + 5 = ಎಷ್ಟು ಮಕ್ಕಳ? 17. 12 + 5 17. ಈ ರೀತಿಯಾಗಿ ಕಂಪ್ಲೀಟ್ ಮಾಡಬೇಕು ಇದನ್ನು. ನೆಕ್ಸ್ಟು ಕ್ವೆಶನ್ ಡಿ ನೋಡಿ ಮಕ್ಕಳ. ದೇರ್ ಆರ್ 18 ದಿಯಾಸ್. 6 ದಿಯಾಸ್ ಆರ್ ಯೂಸ್ಡ್ ಫಾರ್ ಡೆಕೋರೇಷನ್. ಟಿಕ್ ದ ಕರೆಕ್ಟ್ ನಂಬರ್ ಸೆಂಟೆನ್ಸ್. ಅಂದರೆ 18 ದೀಪಗಳು ಇವೆ. ಅಲಂಕಾರಕ್ಕಾಗಿ 6 ದೀಪಗಳನ್ನು ಬಳಸಲಾಗಿದೆ. ಸರಿಯಾದ ಸಂಖ್ಯಾವಾಕ್ಯಕ್ಕೆ ಸರಿ ಗುರುತನ್ನು ಹಾಕಿ. ನಾವಿಲ್ಲಿ ಕರೆಕ್ಟಾಗಿ ಟಿಕ್ ಮಾಡಬೇಕು, ಯಾವುದು ಕರೆಕ್ಟಾಗಿದೆ ಅಂತ. ಓಕೆನಾ ಮಕ್ಕಳ? ಇಲ್ಲಿ 18 + 6 = 24. ಅಂದರೆ 18 + 6 = 24 ಅಂತ ಫಸ್ಟನ್ನು ಕೊಟ್ಟಿದ್ದಾರೆ. ಸೆಕೆಂಡಲ್ಲಿ ನೋಡಿ 18 - 6 = 12. ಅಂದರೆ 18ನ್ನು 6ರಲ್ಲಿ ಕಳೆದ್ರೆ 12 ಅಂತ ಕೊಟ್ಟಿದ್ದಾರೆ.
ಇವಾಗ ನಮ್ಮ ಹತ್ರ ಇದ್ದಿದ್ದು ಒಟ್ಟು ದೀಪ 18 ಅಲ್ವಾ? ದೀಪಗಳನ್ನ ಬಳಸಿರೋದು ಎಷ್ಟು ಮಕ್ಕಳ? 6. ಸೊ ನಾವೇನು ಮಾಡಬೇಕು, ಅದನ್ನು ಮೈನಸ್ ಮಾಡಬೇಕು. ನಾವಿದನ್ನು ಸಬ್ಟ್ರಾಕ್ಷನ್ ಮಾಡಿ ಉತ್ತರವನ್ನು ಪಡ್ಕೋಬೇಕು ಅಲ್ವಾ? ಅಡಿಷನ್ ಮಾಡಬಾರ್ದು, ಯಾಕಂದರೆ 18 ದೀಪ ಮಾತ್ರ ನಮ್ಮ ಹತ್ರ ಇರೋದ್ರಿಂದ ಅದಕ್ಕೆ ನಾವು ಸಂಕಲನವನ್ನು ಮಾಡಬಾರ್ದು. ವ್ಯವಕಲನ ಮಾಡಿದಾಗ ಎಷ್ಟು ಮಕ್ಕಳ? ಸರಿಯಾದ ಉತ್ತರ 12. ಎಲ್ಲಿ ಟಿಕ್ ಮಾರ್ಕ್ ಮಾಡ್ತೀರಾ? ದಿಸ್ ಇಸ್ ದ ರೈಟ್ ಆನ್ಸರ್. ಇದು ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ ಮಕ್ಕಳ? ಇಲ್ಲಿಗೆ 2ನೇ ತರಗತಿ ಗಣಿತದಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.